ಜ್ಞಾನಾನಂದಂ ಭವತಾರಕಂ ಗುರು ಶಿವಾನಂದಂ ಒಂದೇ ಒಂದು ಜಗದ್ಗುರು. ಪ್ರಾತಸ್ಮರಣೀಯರು ಕ್ಷೇತ್ರದ ಅಧಿಪತಿಗಳಾದಂಥ ಕಡ್ಲೆ ಅಜ್ಜನವರಲ್ಲಿ ನನ್ನ ತತ್ಪೂರ್ವಕ ಸನ್ಮಾನದಿಂದ ವಂದಿಸಿ ಹಾಗೂ ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗಿಗಳಾದಂಥ ಆತ್ಮಸ್ವರೂಪರಾದಂಥ ತಮ್ಮೆಲ್ಲರಲ್ಲಿಯೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಸುಖ ಸ್ವರೂಪರೇ ನಿರ್ಗುಣ ಶಿವಯೋಗಿಗಳ ಜೀವ ಸಂಬೋಧನಾ ಸ್ಥಳದ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹನ ಮಾನೆ ಮನುಜ ಅನ್ನುವಂಥ ಒಂದು ಪಂದ್ಯದ ಆಧಾರವಾಗಿಟ್ಟುಕೊಂಡು ಇವತ್ತ ಈ ತತ್ವ ಚಿಂತನೆಯಲ್ಲಿ ಭಾಗಿಯಾಗುವುದು. ಮನುಷ್ಯನ ಜೀವಭಾವವನ್ನು ಹೋಗ್ಲಾಡಿಸಲಿಕ್ಕೆ ನಿಜಗುಣರು ಈ ಶರೀರ ಹೆಂಗೈತಿ, ಈ ಶರೀರ ಹೇಗೆ ತಯಾರಾಗೈತಿ ಅನ್ನೋದ್ರ ಬಗ್ಗೆ ಅವರು ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಬಂದರು. ಇದನ್ನು ಪಡೆದು ಬಂದ ಮೇಲೆ ಉದ್ದೇಶ ಏನೈತಿ, ಯಾವುದಕ್ಕಾಗಿ ಇದನ್ನು ಬಳಕೆ ಮಾಡ್ಕೋಬೇಕು, ಅದನ್ನು ಮಾಡಾಕತ್ತೇವೋ ಹೇಗೆ ಅನ್ನೋದನ್ನು ವಿಚಾರ ಮಾಡ್ರಿ ನೀವು ಅಂತೇಳಿ ನಮಗೆ ಎಚ್ಚರಿಸ್ತಾರೆ. ಎಂದು ಪಡಿತೀರಿಪ್ಪ ಪರಮುಕ್ತಿಯ ಸುಖವನ್ನು? ಕೆಟ್ಟು ಹೋಗ್ತಕ್ಕಂಥ ಕಾಯ ಇದು. ವಿಚಾರ ಮಾಡಿ ನೋಡಿದ್ರೆ ಯಾರ ಶರೀರನೂ ಕೂಡ ಉಳಿದಿಲ್ಲ. ಎಂಥ ಮಹಾತ್ಮರು, ಅನುಭವಗಳು, ಜ್ಞಾನಿಗಳು, ಮಹಾಪುರುಷರು, ಯೋಗಿಗಳು ಆಗಿ ಹೋದವರು ಶರೀರಗಳು ಉಳಿದಿಲ್ಲ. ಇದನ್ನು ಶಾಶ್ವತವಾಗಿ ಇಟ್ಕೊಂಡಷ್ಟು ಬರುವುದಿಲ್ಲ. ಅಂತ ಶರೀರದ ಮೇಲಿನ ಮೋಹವನ್ನು ಇಟ್ಟುಕೊಂಡು ಈ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಬಯಸಿ ನೀನು ಸುಖವನ್ನು ಹೊಂದ್ತೇನೆ ಅಂತಂದ್ರೆ ಸಾಧ್ಯ ಐತೇನೋ? ವಿಚಾರ ಮಾಡಿ ನೋಡು ಅಂತಾರ. ಎಂದ ಪಡಿತಿ ನೀನು ಆ ಪರಮುಕ್ತಿಯ ಸುಖವನ್ನು? ಎಂದ ಪಡಿತಿ ನೀನು? ಯಾವಾಗ ಅದನ್ನು ಹೊಂದ್ತಿ? ಉದ್ದೇಶ ಇಷ್ಟೇ. ಅವ್ರು ಹೇಳುದು ಯಾಕೆ ಹೇಳಿದ್ರು ಅಂದ್ರೆ ಹಿಂದಿನ ಇದರೊಳಗೆ ಹೇಳಿದ್ದೆ, ಹಾಗೆ ಅವರ ಗ್ರಂಥದೊಳಗೆ ಹೇಳಿದ್ದು. ಯಾಕಂದ್ರೆ ಪ್ರತಿಯೊಬ್ಬ ಆ ಮಾನವನು ಈ ಭೂಮಂಡಲಕ್ಕೆ ಬರಬೇಕಂದ್ರೆ ತಾಯಿಯ ಗರ್ಭದೊಳಗಿದ್ದಾಗ, ನವಮಾಸದೊಳಗಿದ್ದಾಗ ಪ್ರತಿಜ್ಞೆ ಮಾಡಿದ್ವಂತ. ಏನು ಇದೊಂದು ಸರಿ ನನ್ನ ಹೊರಗೆ ಬಂದಂದ್ರೆ ಇನ್ನೊಮ್ಮೆ ಇಂಥ ಸ್ಥಾನದೊಳಗೆ ಬರ್ಲಾರ್ದಂಗೆ ನಾ ಮಾಡ್ಕೊಂತೀನಿ, ಈ ಭವನ ಗೆಲ್ತೀನಿ ಅಂತ ಅಧಿಕಾರ ಉಳ್ಳವನಾಗಿ ನಾನು ಏನೋ ಅಕಸ್ಮಾತ್ ಈಗ ಒಂದ್ಸರಿ ಬಂದ್ಬಿಟ್ಟೇನೆ. ಈಗ ಹೊರಗೆ ಬಂದಂದ್ರೆ ಸಾಕು, ನನ್ನ ಕೆಲಸ ಏನಪ್ಪಾ ಅಂದ್ರೆ ಧರ್ಮದಂತೆ ನಡೆದು ಆ ಭವವನ್ನು ಗೆಲ್ತೀನಿ, ಅದನ್ನು ಭವವನ್ನು ಗೆಲ್ಲುವಂತ ಅಧಿಕಾರ ಉಳ್ಳವನಾಗೇನಿ ನಾನು. ಅದಕ್ಕೆ ನನಗಿದೊಂದು ಸರಿ ಹೊರಗೆ ಕಳಿಸ್ಬಿಡುವಂತ ಶಬ್ದ ಮಾಡಿದ್ವಂತ. ಸಾಕಪ್ಪ, ಇನ್ನೆಂದೆಂದು ನಾನು ಇಂಥ ಜನ್ಮದೊಳಗೆ ಬರೋದಿಲ್ಲ, ಇಂಥ ಸ್ಥಾನದೊಳಗೆ ಬರೋದಿಲ್ಲ. ಹೌದಲ್ರಿ? ಅದನ್ನ ಮರೆತು ಬಿಟ್ಟೆವು. ಅದನ್ನ ನಿಜಗೊಂಡ್ರಿ ಇಲ್ಲಿ ಎಚ್ಚರಿಸ್ತಾರ. ನೀನು ಮಾಡಿದಂತ ಶಪಥ ಏನಿತ್ತು,
ಆ ಪರಮುಕ್ತಿ ಸುಖವನ್ನು ಹೊಂತಿನಂತ ಬಂದ ನೀನು ಏನ್ ಮಾಡಾಕತ್ತಿ, ಮಲಮೂತ್ರದ ತಾನವೆನಿಸುವ ಅಂಗದೊಳಗೆ ನೆಲೆಸಿ ವಿಷಯ ಸುಖವನ್ನ ಪಡಿತೇನೆಂಬುವ ಹಂಬಲಿಕೆ ಉಳ್ಳವನಾಗಿಲ್ಲ. ವಿಚಾರ ಮಾಡಿ ನೋಡಿ, ಏನೋ ಒಂದ್ ಸ್ವಲ್ಪ ಹೊಲಸು ಇದ್ದಲ್ಲೇ ಮೂಗ್ ಮುಚ್ಕೊಂಡು ಅಡ್ಡಾಡ್ತೀನಿ ನೀನು ಹೊರಗೆ, ಅದ ಹೊಲಸಿನ ಶರೀರನ ಇದು. ಅಂತ ಒಂದು ಮಲಮೂತ್ರದ ತಾಣವಾದಂತ ಈ ಅಂಗದೊಳಗೆ ನೆಲೆಸಿ ವಿಷಯದಿಂದ ಸುಖ ಹೊಂದಬೇಕಂತ ಹೊಂಟಿಯಲ್ಲ ನೀನು ಮನುಷ್ಯ. ನೀನು ಎಂದು ಪಡಿತೀವಿ ವಿಚಾರ ಮಾಡು. ನೀನು ಯಾಕೆ ಸುಮ್ಮನ ಕಾಲ ಕಳ್ಕೊಂತ ಹೊಂಟಿ? ವಿಚಾರ ಮಾಡು ಒಂದ್ ಸ್ವಲ್ಪ. ಹಿಂದ ತಿರುಗಿ ನೋಡು. ನೀನು ಬಂದ ಉದ್ದೇಶ ನೀನು ಅದನ್ನ ಪ್ರಾಪ್ತ ಮಾಡ್ಕೊಳೋದ್ ಬಿಟ್ಟು ಅದನ್ನ ಸಾಧನೆ ಮಾಡಿ ಅದನ್ನ ಸಿದ್ಧನಾಗೋದು ಬಿಟ್ಟು ನೀನು ಎಂತ ಅಧಿಕಾರವುಳ್ಳವನಾಗಿಲ್ಲಿ ಕನಿಷ್ಠ ಅಧಿಕಾರತ್ವದಿಂದ ಅದ ವಿಷಯ ಸುಖವನ್ನ ಪಡಿತೀನಂತ ಹೊಂಟಿಯಲ್ಲ. ಎಲ್ಲ 84 ಲಕ್ಷ ಜೀವರಾಶಿ ಒಳಗೆ ಏನೇನ ವಿಷಯ ಸುಖಕ್ಕಾಗಿ ಬೆನ್ನ ಹತ್ತವಲ್ಲ, ಹಾಗೆ ನೀನು 5 ಇಂದ್ರಿಯ ವಿಷಯ ಸುಖಕ್ಕಾಗಿ ಬೆನ್ನ ಹತ್ತಿ ಸುಮ್ಮನೆ ವ್ಯರ್ಥ ಇದನ್ನ ಶರೀರವನ್ನು ಹಾಳು ಮಾಡ್ಕೊಂಡು ಹತ್ತಿಯಲ್ಲ ಮನುಷ್ಯ. ನೋಡಿದು ಹೆಂಗೈತಿ. ಜಡ ಐತಿದು, ಮಿತಿ ಐತಿ, ಪರಿಣತಿವಂತತಿ, ನಾಶ ಆಕೈತಿ, ಬದಲಾವಣೆ ಆಕೈತಿ, ಇದಕ್ಕಿದ್ದಂಗೆ ಇರುದಿಲ್ಲ. ಅಂತದನ್ನ ನಂಬ್ಕೊಂಡು ಕುಂತಿಯಲ್ಲ ನೀನು. ಇದರ ಮೇಲಿನ ಮೋಹ ಎಷ್ಟು ನಮಗ್ ಗಾಢ ಆಗೈತೆ ಅಂದ್ರೆ ಬಿಡ್ಲಿಕ್ಕೆ ಆಗಲ್ದಿರ. ಎಲ್ಲವನ್ನೂ ಬಿಡ್ತೀನಿ, ಆದ್ರೆ ಈ ಶರೀರದ ಮೇಲಿನ ಮೋಹನ ಬಿಡೋದಂದ್ರೆ ಬಹಳ ಕಠಿಣ ಆಗೈತಿ. ಹೌದಲ್ಲ? ಅದಕ್ಕಾಗಿ ಇದನ್ನು ಶರೀರ ಶುದ್ಧ ಇಟ್ಕೋಬೇಕು, ಇದನ್ನು ಶಾಶ್ವತವಾಗಿ ಇಟ್ಕೋಬೇಕು ಅಂತ ಅನೇಕ ನಮೂನೆಯಾದಂತ ಕಷ್ಟಗಳನ್ನ ಪಡುತ್ತೇವೆ. ಆದ್ರೆ ಇದು ಶುದ್ಧ ಇರ್ತೈತೇನೋ, ಇದನ್ನು ಶುದ್ಧ ಮಾಡ್ಕೊಳಕ್ ಸಾಧ್ಯ ಐತೇನೋ, ಇದನ್ನು ಶಾಶ್ವತವಾಗಿ ಇಟ್ಕೊಳಕ್ ಬರ್ತೈತೇನೋ ಅಂತ ವಿಚಾರ ಮಾಡಿ ನೋಡಿದ್ರೆ ಸಾಧ್ಯನೇ ಇಲ್ಲ. ಕ್ಷಣ ಕ್ಷಣಕ್ಕೂ ಕೂಡ ಬದಲಾವಣೆ ಆಗತ್ತತಿ, ಗೊತ್ತಿಲ್ಲದ ಬದಲಾವಣೆ ಆಗತ್ತತಿ. ನನ್ನ ಶರೀರ ನಾನು ನಂದು ಅಂತ ಹೇಳ್ತೇವೆ ಇದನ್ನ, ಆದ್ರೂ ಕೂಡ ಗೊತ್ತಾಗಲ್ದ ಬದಲಾವಣೆ. ಹೌದಲ್? ಮುಂಜಾನೆ ಇದ್ದದ್ದನ್ನ ಮಧ್ಯಾಹ್ನದಾಗಿಲ್ಲ, ಮಧ್ಯಾಹ್ನಂದು ಈಗ ಸಾಯಂಕಾಲ ಇಲ್ಲ, ಸಾಯಂಕಾಲದ ರಾತ್ರಿ ನಿದ್ರಾದಿ ಸಮಯದೊಳಗೆ ಹಂಗೆ ಉಳಿದಿಲ್ಲ ಈ ಶರೀರ. ದಿನವೂ ಇದು ಏನಾಗಕತ್ತೈತಿ ಅಂದ್ರೆ ಬದಲಾವಣೆ ಆಗಿ ನಾಶದ ಅರ್ಥ ಹೊಂಟೈತಿ. ಅಂತ ನಾಶದಂತ ಹೊಂಟಂತ ಈ ಶರೀರದ ಮ್ಯಾಲಿನ ಮೋಹ ಇಟ್ಕೊಂಡು ನೀ ವಿಷಯ ಸುಖವನ್ನು ಹೊಂತೀನಿ ಅಂತ ಹೊಂಟಿಯಲ್ಲ ನೀನು. ನಿನ್ ಹೆಂಗಾಕೈತಿ ಅಂತಂದ್ರ ವಿಚಾರ ಮಾಡಿ ನೋಡಿದ್ರೆ ಮೇಲ್ಗಿರಿಯ ಪರ್ವತವನ್ನ ನೋಡ್ತೇನೆ ಅಂತ ಹೇಳಿ ನೀನ್ ಏನ್ ಎತ್ತಾಗ ಸಾಗಕತ್ತಿ, ದಕ್ಷಿಣಕ್ಕೆ ಸಾಗಕತ್ತಿ ನೋಡು. ಹೌದಲ್ಲ? ಉತ್ತರಕ್ಕ ಹಿಮಾಲಯ ಪರ್ವತ ಐತಿ, ಹಿಮಾಲಯ ಪರ್ವತವನ್ನ ನೋಡ್ತೇನೆ ಅಂತ ಬೈಕೆ, ಆದ್ರೆ ದಾರಿ ಹಿಡಿದಿದ್ದು ಮಾತ್ರ ದಕ್ಷಿಣ ಕಡೆಗೆ. ಯಾವಾಗ ಅದು ಕಾಣ್ತತಿ ಹಿಮಾಲಯ ಪರ್ವತ? ಸಾಧ್ಯನೇ ಇಲ್ಲ. ಹೌದಲ್ಲ? ಹಾಗಾಗೈತಿ ನಮ್ಮ ಪರಿಸ್ಥಿತಿ. ಅದಕ್ಕೆ ಅವ್ರು ಎಚ್ಚರಿಸ್ತಾರ ನಮಗ, ಏನು ಇದು ಮನುಷ್ಯ ಜನ್ಮ, ಎಂತ ವೈಭವಪೂರಿತವಾದಂತ ಜನ್ಮವನ್ನು ಪಡೆದು ಬಂದು ಕೂಡ ನೀನು ಅಲ್ಪ ಸುಖಕ್ಕಾಗಿ ಮಹತ್ತನ್ನ ನಾಶ ಮಾಡ್ಕೊಳಕತ್ತಿ. ಇದನ್ನ ಇದನ್ನ ಉಪಯೋಗ ಮಾಡ್ಕೊಂಡ್ರೆ ಇದು ಅಮೂಲ್ಯವಾದಂತ ರತ್ನ, ಅದನ್ನ ನೀನು ಎದಕ್ಕೆ ಉಪಯೋಗ ಮಾಡ್ಕೊಳತ್ತಿ ಅಂದ್ರೆ ಕಿಮ್ಮತ್ತಿಲ್ದಂತ ಗಾಜಿನ ಬೆಲೆಗಾಗಿ ಇದನ್ನ ಮಾರ್ಕೊಳಕತ್ತಿ ನೋಡು. ಯಾಕಂದ್ರೆ ವಿವೇಕ ಇಲ್ಲ. ಆ ವಿವೇಕವನ್ನ ನಾವು ಜಾಗೃತಗೊಳಿಸ್ಕೋಬೇಕಾಗೈತಿ. ಅದಕ್ಕೆ ಆ ಜಾಗೃತಗೊಳಿಸ್ಕೊಳ್ಳಿಕ್ಕೆ ನಮ್ಮ ಸಂಘ ಅತಿ ಮುಖ್ಯ ಐತಿ ಅಂತ. ಅದಕ್ಕೆ ಅಂತ ಸಂಘದೊಳಗೆ ಬಂದಾಗ ಈ ವಿಚಾರಗಳನ್ನು ಮಾಡ್ಲಿಕ್ಕೆ ಬರ್ತೈತಿ ಅಂತ. ಇಂಥ ವಿಚಾರಗಳಲ್ಲಿ ನಾವು ಭಾಗಿಯಾದಾಗ ಅವಾಗ ಇದರ ಮ್ಯಾಲಿನ ಮೋಹವನ್ನು ಕಳ್ಕೊಳ್ಳಿಕ್ಕೆ ಬರ್ತೈತಿ ಅಂತ. ಇಲ್ಲಾಂದ್ರೆ ಬರೀ ಇದನ್ನ ತಿದ್ದುದು, ಇದನ್ನ ತಿಡುದು, ಇದನ್ನ ಚಂದ ಇಟ್ಕೋಬೇಕು. ಚಂದ ಅನ್ನೋದು ವಿಕಾರ ಆಗುದ. ಚಂದ ಅನ್ನುವಂತ ವಸ್ತು ಈ ಜಗತ್ತಿನೊಳಗೆ ಯಾವುದು ಇಲ್ಲ. ತನ್ನ ಸ್ವರೂಪವನ್ನ ಬಿಟ್ಟು ಬೇರೆ ಯಾವ ವಸ್ತುನೂ ಚಂದ ಇಲ್ಲ. ಚಂದ ಇದ್ದಿದ್ರೆ ಸುಖ ಕೊಡ್ಬೇಕಿತ್ತು, ಅದು ಸುಖ ಕೊಡುದಿಲ್ಲ ಅಂದ್ರೆ ಚಂದ ಇಲ್ಲ ಅಂತ. ಚಂದ ಅಂದ್ರೆ ಚಂಗಳಿಕೆವಾಗುದ ಅಂತ ನಮ್ಮ ಅಪೋರ್ ಹೇಳ್ತಿದ್ರು.
ತಮ್ಮ ಆ ಚಂದ ಅನ್ನೋ ಶಬ್ದ ಡಿಕ್ಷನರಿ ಒಳಗೆ ಇಟ್ಕೋಬೇಡದನ್ನ ತೆಗೆದ್ಬಿಡು. ಯಾಕ ಚಂದ ಅನ್ನೋದು ಏನೈತಲ್ಲ ಅದು ವಿಕಾರ ಆಗುದ. ಚಂದ ಅನ್ನೋದು ಯಾವುದೂ ಇಲ್ಲ ಈ ಜಗತ್ತಿನೊಳಗೆ. ಯಾವ ನಾಮ ರೂಪಗಳು ಇಲ್ಲ. ಎಲ್ಲ ನಾಮ ರೂಪಗಳು ವಿಕಾರ ಆಗುದ. ಆ ಚಂದ ಅನ್ನೋ ಶಬ್ದ ತೆಗೆದ್ಬಿಡು. ಚಂದ ಸುಂದರ ಅಂದ್ರೆ ಯಾವ್ದಕ್ಕಂತಾರ ಅಂದ್ರೆ ಸತ್ಯವಾಗಿರೋದಕ್ಕೆ, ಅದು ಶಿವರೂಪವಾಗಿದ್ದು ಅದಕ್ಕೆ ಸುಂದರ ಅಂತಾರ ನೋಡು. ಇದೆಲ್ಲ ಮಬ್ಬಿನ ಕೊಳ್ಳಿದ. ಇದು ಸುಂದರ ಅಂತ ಹೋದೆ ಅಂದ್ರ ಮಬ್ಬು ಬರಸ್ತತಿ. ಇದು ನಿನಗೆ ಮೃತ್ಯುವನ್ನ ತಂದು ಕೊಡ್ತತಿ, ದುಃಖವನ್ನ ತಂದು ಕೊಡ್ತತಿ. ಅದಕ್ಕೆ ಇದರ ಮ್ಯಾಲೆ ಮೋಹವನ್ನು ಇಟ್ಕೋಬೇಡ ಅಂತ ಸಾಕಷ್ಟು ಸರಿ ಅಪ್ಪವ್ರು ಹೇಳ್ತಿದ್ರು. ಸುಂದರ ಅನ್ನಬೇಡ. ಸುಂದರ ಅಂದ್ರೆ ಮಬ್ಬಿನ ಕೊಳ್ಳ ಅಂತದು. ಸುಂದು ಬರೆಸ್ತಕ್ಕಂತ ಕೊಳ್ಳ, ಮಬ್ಬು ಬರೆಸ್ತಕ್ಕಂಥದ್ದು. ಇದು ಜಗತ್ತನ್ನೋದು ಮಬ್ಬು ಬರೆಸ್ತತಿ ಹೊರತಾಗಿ ಇದು ಸುಖ ಕೊಡ್ಲಾರ್ದು ಅಂತ. ಸುಖ ಅಲ್ಲಿ ಇಲ್ಲ. ಅಲ್ಲಿದ್ದಿದ್ರು ಎಲ್ಲರೂ ಸುಖದಿಂದ ಇರ್ತಿದ್ರು. ಅಲ್ಲಿ ಇಲ್ಲದು ವಿಷಯದೊಳಗಿಲ್ಲ, ಜಗತ್ತಿನ ಯಾವ ನಾಮ ರೂಪಗಳಲ್ಲಿ ಇಲ್ಲ. ಅದು ಇರುವುದು ನಿನ್ನೊಳಗೆ ಐತಿ. ನಿನ್ನೊಳಗಿರ್ತಕ್ಕಂತ ಸುಖವನ್ನ ಮರೆತು ನೀನ್ ಏನ್ ಮಾಡಾಕತ್ತಿ ಅಂದ್ರ ಜಡಭಾವದಿಂದ ಈ ವಿಕಾರ ಆಗ್ತಕ್ಕಂತ ಶರೀರನ ನಾನು ನಂದು ಅಂತ ಇದ್ರ ಮೇಲೆ ಮೋಹವನ್ನು ಇಟ್ಟುಕೊಂಡು ವಿಷಯ ಭೋಗಗಳನ್ನ ಮಾಡಿ ಸುಖಿ ಆಗ್ಬೇಕು ಅಂತ ಪ್ರಯತ್ನ. ಎಲ್ಲರದು ಪ್ರಯತ್ನ ಅದಕ್ಕಾಗಿ. 84 ಲಕ್ಷ ಜೀವರಾಶಿಗಳ ಪ್ರಯತ್ನ ಅದಕ್ಕೆ ಅಂದ್ರೆ ವಿಷಯದಿಂದನ ಸುಖ ಪಡಿಬೇಕು ಅಂತ. ನಮ್ಮ ದೇವಾನುದೇವತೆಗಳು ಕೂಡ ಅವರು ಕೂಡ ವಿಷಯ ಸುಖಕ್ಕಾಗಿನ ಬಡದಾಟ. ಹೌದಲ್? ಇದನ್ನು ವಿಚಾರ ಮಾಡಿ ನೋಡಿದ್ರೆ ನಮ್ಮ ಕಲ್ಪಿತ ದೇವರುಗಳು ದೇವಾನುದೇವತೆಗಳು ಕೂಡ ವಿಷಯಕ್ಕಾಗಿನ ಕೂಡ ಅಮೃತಕ್ಕಾಗಿನ ಕೂಡ ಬಡದಾಟ ನಡೆಸಿದ್ರು. ಅಮೃತ ಅಂದ್ರೆ ಯಾವುದು ಅನ್ನೋದನ್ನ ತಿಳ್ಕೊಳ್ಳಾರ್ದು. ಅಮೃತತ್ವ ಎಲ್ಲೈತದು ಹೊರಗಿಲ್ಲ. ನಾನು ಅಮೃತ ಸ್ವರೂಪದೇನಂತ ತಿಳ್ಕೊಳ್ಳಾರ್ದಕ್ಕೆ ಆ ವಿವೇಕ ಇಲ್ದಕ್ಕೆ ಬಡದಾಡಿ ಹೊರಗೆ ಕೆಟ್ಟು ಹೋದ್ರು. ಅದಕ್ಕೆ ಅವ್ರು ನಿಜಗೊಂಡ್ರು ಮಹಾತ್ಮರು ಅನುಭವಗಳು. ಇದನ್ನ ಸುಮ್ಮನೆ ಇದು ವ್ಯರ್ಥ ಸಮಯವನ್ನು ಹಾಳು ಮಾಡಿಕೊಂಡು ಈ ಶರೀರದ ಮೇಲಿನ ಮೋಹಕ್ಕಾಗಿನ ಇವರು ವ್ಯರ್ಥ ಇದನ್ನ ಕಳೀತಾರಪ್ಪ ಅಂತ ತಿಳ್ಕೊಂಡು ಇದು ಹೆಂಗೈತಿ ನೋಡ್ರಿ ನೀವು. ಇದನ್ನ ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ಜಡ ಐತಿದು, ಮಿತಿ ಐತಿ, ಇದಕ್ಕೆ ಅವಧಿ ಐತಿ. ಹೌದಲ್ರಿ? ನಾ ಹಿಂದಾದ್ರೂ ಹೇಳಿದ್ದೆ, ಲೈಫ್ ಟೈಮ್ ಫಿಕ್ಸ್ ಐತಿ ಇದಕ್ಕೆ. ಹೌದಲ್ರಿ? ಅದು ಗೊತ್ತಾಗಲ್ದು ನಮಗೆ. ಲೈಫ್ ಟೈಮ್ ಫಿಕ್ಸ್ ಬರ್ಕೊಂಡ್ ಬಂದ್ಬಿಟ್ಟೇವ. ಅದನ್ನ ಎಕ್ಸ್ಪೈರಿ ಡೇಟ್ ಅನ್ನೋದು ಫಿಕ್ಸ್ ಆಯ್ತು. ಆದ್ರೆ ಅದಕ್ಕೆ ಕಾಣಲ್ದು. ಎಲ್ಲ ನಾವು ತಯಾರು ಮಾಡಿದಂತ ಉತ್ಪನ್ನ ಏನದಾವಲ್ಲ ಅವಕ್ಕೆಲ್ಲ ಎಕ್ಸ್ಪೈರಿ ಡೇಟ್ ಫಿಕ್ಸ್. ಅದನ್ನ ನೋಡ್ತೇವೆ. ಹಾಗೆ ಇದು ಉತ್ಪನ್ನ ಆದಂತದ್ದು, ಇದು ತಯಾರಾದಂಥದ್ದು ಮಲವೇಡ್ರ ಬೆಸಿಗೆ ಅಂತ. ಆ ಮಲವೇಡ್ರ ಬೆಸಿಗೆ ಆದಂತ ಉತ್ಪನ್ನ ಆದಂತ ಈ ಶರೀರಕ್ಕೂ ಕೂಡ ಅವಧಿ ಐತಿ, ಮಿತಿ ಐತಿ. ಇದಕ್ಕೆ ಆ ಮಿತಿ ಇರೋದ್ರೊಳಗಾಗಿನ ನಾವು ಇದರ ಸದ್ಬಳಕೆಯನ್ನು ಮಾಡ್ಕೋಬೇಕಾಗಿದೆ. ಅದಕ್ಕೆ ಅವರು ಪಡೆವೆ ನೀನೆಂದಿಗೆ ಅಂತ ಹೇಳಿದ್ರು. ಎಂದ ಪಡಿತೀನಿ ನೀನು ಆ ಪರಮುಕ್ತಿ ಸುಖ? ಯಾಕಂದ್ರೆ ಮನುಷ್ಯ ಜನ್ಮವನ್ನು ಬಿಟ್ಟು ಬ್ಯಾರೆ ಯಾವುದೇ ಜನ್ಮವನ್ನು ಎತ್ತಿ ಬಂದರೂ ಕೂಡ ಈ ಪರಮುಕ್ತಿಯ ಸುಖವನ್ನು ಪಡಿಲಿಕ್ಕೆ ಆಗುದಿಲ್ಲ. ಅದಕ್ಕೆ ಮಾನವ ಜನ್ಮ ಬರುದ ದುರ್ಲಭ. ಬಂದೈತಂದ್ರೆ ಇದ್ರ ಸದುಪಯೋಗವನ್ನು ಮಾಡ್ಕೋಬೇಕು ಅಂತ. ಅದಕ್ಕೆ ಮಾಡ್ಕೊಳ್ಳಿ ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರು ಎಂದು ಪಡಿತೀರಿಪ್ಪ ಆ ಪರಮುಕ್ತಿಯ ಸುಖವನ್ನು ಎಂದು ಹೊಂತೀರಿ ನೀವು? ಆ ಮಿತಿ ಐತಿ. ಆ ಮಿತಿ ಬರೋದ್ರೊಳಗಾಗಿ ಮಾಡ್ಕೋಬೇಕಲ್ಲ. ಯಾಕೆ ಹುಟ್ಟಿದ್ದು ಸಾಯಲೇಬೇಕು. ಅದು ಸೃಷ್ಟಿ ನಿಯಮ. ಹುಟ್ಟಿದ್ದು ಎಂದೂ ಶಾಶ್ವತವಾಗಿರ್ಲಾರ್ದು. ಅದಕ್ಕೆ ಅವಧಿ ಐತಿ. ಒಂದಕ್ಕೆ ಬಹಳ ಇದಿರ್ಬೋದು, ಒಂದಕ್ಕೆ ಕಡಿಮೆ ಇರ್ಬೋದು, ಒಂದಕ್ಕೆ 1 ಕ್ಷಣ ಇರ್ಬೋದು, ಒಂದಕ್ಕೆ 10 ವರ್ಷ ಇರ್ಬೋದು, ಒಂದಕ್ಕೆ 100 ವರ್ಷ ಇರ್ಬೋದು, 1000 ವರ್ಷ ಇರ್ಬೋದು. ಒಂತಾರೆ ಅವಧಿ ಐತಿ. ಆ ಅವಧಿ ಇರೋದ್ರೊಳಗಾಗಿ, ಮಿತಿ ಮೀರೋದ್ರೊಳಗಾಗಿ ಇದರ ಉಪಯೋಗವನ್ನು ನಾವು ಮಾಡ್ಕೋಬೇಕಾಗಿ. ಅದಕ್ಕೆ ನೋಡು, ಇದು ಜಡ ಐತಿ, ತೂಗುತ್ತಾರ. ಇದನ್ನ ಪ್ರಮಾಣಕ್ಕೆ ನಿಲುಕ್ತೈತಿದು. ಈ ಪ್ರಮಾಣಕ್ಕೆ ನಿಲುಕುವುದರ ಮ್ಯಾಲಿನ ಮೋಹವನ್ನು ಇಟ್ಕೊಂಡು ನೀ ಬಳಲಾಕತ್ತಿಯಲ್ಲ ಮನುಷ್ಯ. ಸುಖವನ್ನು ಹೊಂದಬೇಕಂತ ಬರೀ ಹೊರಗೆ ಹುಡುಕಾಕತ್ತಿ. ಜನಿ, ಅಸ್ಥಿ, ಪರಿಣತಿ, ವರ್ಧತೆ, ಕ್ಷಯ, ನಾಶ ಅಂತಕ್ಕಂಥ 6 ನಮೂನೆ ಇದಕ್ಕೆ ವಿಕಾರ ಅದಾವು. ಯಾವ್ದು ಉತ್ಪನ್ನ ಆಗೈತಿ ಅದಕ್ಕೆ ಇವೆಲ್ಲ 6 ನಮೂನೆ ವಿಕಾರಗಳಿರುದ.
ಷಡ್ಭಾವ ವಿಕಾರಗಳು ಪ್ರತಿಯೊಂದು ವಸ್ತುವಿಗೆದಾವ. ಜಗತ್ತಿನೊಳಗೆ ಏನು ಕಾಣ್ತೇವಲ್ಲ ನಾವು, ಏನು ಕಣ್ಣಿನಿಂದ ಕಿವಿಲಿಂದ ಏನು ಪಂಚ ಜ್ಞಾನೇಂದ್ರಿಯಗಳ ಮುಖಾಂತರ ಗ್ರಹಿಸ್ತೇವಲ್ಲ, ಅವಕ್ಕೆಲ್ಲದಕ್ಕೂ ಅವದೇ. ಅವೆಲ್ಲವೂ ಜನಿ, ಅಸ್ಥಿ, ಪರಿಣತೆ, ಕ್ಷಯ, ನಾಶ ಅಂತಕ್ಕಂಥ 6 ನಮೂನೆ ವಿಕಾರಕ್ಕೆ ಒಳಗಾಗುವ. ಅಂತ ವಿಕಾರಕ್ಕೆ ಒಳಗಾಗುವಂಥದ್ದ ಇದು ದೇಹ ಐತಿ. ಈ ದೇಹ ಅಂತದನ್ನ ನಂಬ್ಕೊಂಡು ಕುಂತಿಯಲ್ಲ ನೀನು, ಅದನ್ನ ಬಿಡು ನೀನು. ಯಾಕಂದ್ರೆ ಇದು ಕೊಡನಂತೆ ಬೇರೆ ಎನಸ್ಕೊಂತತಿದು. ಇನ್ನೊಂದು ವಸ್ತುವನ್ನ ಹೆಂಗ ನೋಡ್ತಿಯಲ್ಲ ನೀನು, ಹಂಗಿದು ಬೇರೆ ಐತಿ ನಿನಗೆ. ಯಾಕೆ ಬೇರೆ ಐತಿ ಅಂದ್ರೆ ಇದು ಒಂದ ಅವಸ್ಥೆ ಒಳಗೈತಿ, ಇನ್ನು 2 ಅವಸ್ಥೆ ಒಳಗಿಲ್ಲ. ಕನಸು ನಿದ್ರೆ ಒಳಗಿಲ್ಲದಾಗಿ ಎಚ್ಚರಿಕೆ ಒಳಗೆ ಮಾತ್ರ ಇದ್ದಂತ ಈ ಶರೀರವನ್ನ ನಂಬಿಕೊಂಡು ಇದರಿಂದ ಸುಖವನ್ನು ಹೊಂತೇನೆ ಅಂತ ಹೊಂಟಿಯಲ್ಲ ನೀನು. ಆ ವಿಷಯ ವಸ್ತುಗಳು ಹೆಂಗದವು ಅಂತ ತಿಳ್ಕೊಂಡೆ ನೋಡಿ ಏನು ನೀನು ವಿಚಾರ ಮಾಡಿ ನೋಡವು. ವಿಷಯ ವಸ್ತುಗಳೆಲ್ಲವೂ ವಿಷ ಅಂತ ಹೇಳ್ತಾರ ಅನುಭವಗಳು, ಜ್ಞಾನಿಗಳು, ಮುಕ್ತಾತ್ಮರು ಇದನ್ನ ಹೇಳ್ತಾರ. ವಿಷಯ ವಸ್ತುಗಳೆಲ್ಲ ವಿಷ ಸ್ವರೂಪದವು. ಬೇಡ ಬೇಡ ಭೋಗದೊಡನಾಟ ನಂಜು ಬೆರೆಸಿದ ಸವಿದೂಟ ಅಂತ ಐದ ನಿಜಗುಣ ಶಿವಗಳ ಮುಂದೆ ಹೇಳ್ತಾರೆ. ಈ ಭೋಗದ ಒಡನಾಟದೊಳಗೆ ಕುಂತ ನೀ ಸುಮ್ಮನ ಕಾಲ ಕಳೆದು ಹೋದ ಬಂತೆ. ಅದಕ್ಕೆ ವಿಚಾರ ಮಾಡಿ ನೋಡಿದ ವಿಷಯಗಳು ಎಷ್ಟು ಸುಖ ಕೊಟ್ಟವು ನಿನಗೆ, ಯಾವ ವಿಷಯ ವಸ್ತುಗಳೇ ಸುಖ ಕೊಟ್ಟವು ನಿನಗೆ. ಶಬ್ದ ಕೊಡ್ತೇವೆ, ರೂಪ ಕೊಡ್ತೇವೆ, ರಸ ಕೊಡ್ತೇವೆ, ಗಂಧ ಕೊಡ್ತೇವೆ, ಸ್ಪರ್ಶ ಕೊಡ್ತೇವೆ. ಯಾವುದು ವಿಷಯ ವಸ್ತು ಸುಖ ಕೊಡ್ತೇವೆ ನಿನಗೆ? ಮುಂಜಾಲಿದ್ದ ಸಾಯಂಕಾಲ ತನೂ ಕೂಡ ಒಂದಿಲ್ಲ ಒಂದು ವಿಷಯ ವಸ್ತುಗಳ ಸಂಪರ್ಕದಿಂದ ಸುಖಿ ಆಗ್ಬೇಕನ್ನುವಂತ ಹಂಬಲಿಕೆ ಒಳಗ ಆ ವಿಷಯ ವಸ್ತುಗಳ ಸಂಗ್ರಹ, ಆ ಭೋಗದೊಳಗೆ ನಾವು ಕಾಲವನ್ನ ಕಳೆಯಕತ್ತೇವೆ. ಅದಕ್ಕೆ ತಿಳಿದವರು ಬಲ್ಲವರು ಹೇಳ್ತಾರ, ಭೋಗಗಳ ಮೇಳವಿಲ್ಲದೆ ಸವಿಯ ಸವಿ ಯಾವುದು ಅದನ್ನ ಹೇಳ್ರಿ ನನಗೆ ಅಂತ ಕೇಳ್ತಾರ. ಇದನ್ನ ಯಜ್ಞವಲ್ಕರಿಗೆ ಮೈತ್ರಿ ಕೇಳಿದ್ರು. ಅವ್ರು ಭೋಗಗಳ ಮೇಳವಿಲ್ಲದೆ ಸವಿಯುವ ಸವಿ ಯಾವುದು ಅದನ್ನ ಪೇಳಿರಿ ನನಗೆ ಈಗಲೇ ರಾಜ ಮರಾಳ ಗತಿ ಮಾನಿನಿ. ಯಾವ ಭೋಗಗಳ ಮೇಳ ಇರಬಾರ್ದು, ಅಂತ ಸವಿ ಯಾವ್ದೈತದು? ಅದು ನನ್ನ ಸ್ವರೂಪ ಸುಖ. ಆ ಸ್ವರೂಪ ಸುಖವನ್ನು ಹೊಂದಲಿಕ್ಕೆ ಬಂದಂತ ಜನ್ಮವನ್ನ ನಾವು ಎದೆದಕ್ಕೋ ಕಳೆದು ಹೋಗಬಾರ್ದು ಇದು ಅಂತ ತಿಳ್ಕೊಂಡು ಅವರು ಎಚ್ಚರಿಸ್ತಾರ. ಸುಮ್ಮನೆ ಈ ಮೋಹವನ್ನ ಇದನ್ನ ಇಟ್ಟುಕೊಂಡು ಇದರಿಂದ ಸುಖ ಹೊಂದಿರ್ತೇವು ಅಂತ ಬೆನ್ನ ಹತ್ತೇವಲ್ಲ, ನೋಡ್ಕೋರಿ ಯಾರ್ಯಾರಿಗೆ ಯಾವ್ಯಾವ ವಿಷಯ ವಸ್ತುಗಳ ಸುಖ ಕೊಟ್ಟವು. ಯಾಕೆ ರಾಜನಿಗೂ ಕೊಟ್ಟಿಲ್ಲ, ರಂಕಗೂ ಕೊಟ್ಟಿಲ್ಲ, ಸೈನಿಕಗೂ ಕೊಟ್ಟಿಲ್ಲ, ಪರಿಚಾರಕರಿಗೂ ಕೊಟ್ಟಿಲ್ಲ ಇವು ವಿಷಯ ವಸ್ತುಗಳ ಸುಖವನ್ನು. ಕೊಟ್ಟವನು ಬಹಳ ಶ್ರೀಮಂತದನೇ ಎಲ್ಲ ಅದಾವು ಅಂತಂದ್ರು ಸುಖದಿಂದ ಅದೇನೋ ಅಂತ ಕೇಳಿದ್ರೆ ಏನಂತಾರ್ರಿ ಎಲ್ಲರೂ. ಮೊನ್ನೆ ಒಂದು ಧಾರವಾಡ ಸತ್ಸಂಗ ಕಾರ್ಯಕ್ರಮದೊಳಗೆ ಅವರು ನಮ್ಮ ಪ್ರೊಫೆಸರ್, ಅವರು ಫಿಲಾಸಫಿ ಪ್ರೊಫೆಸರ್, ಅವ್ರು ಹೇಳಕತ್ತಿದ್ರು. ಅವರು ಒಬ್ಬರು ಬೆಡ್ ಆಗಿದ್ರಂತ. ಅವ್ರಿಗೆ ಏನ್ರಿ 3 ಲಕ್ಷ ರೂಪಾಯಿ ಫಾರಿನ್ ಬೆಡ್ ಆರ್ಡರ್ ಮಾಡಿ ತರಿಸಿ ಮಲಗಿದ ನಿದ್ದಿನ ಹತ್ಲಿಲ್ಲ ನನಗೆ. ಚೈತ್ರ ನಾಯಕ್ ಅಂತ ಹೇಳಿ ಅವರು ಮಾತಾಡ್ತಾ ಹೇಳಿದ್ರು, ನಾನು 3 ಲಕ್ಷ ರೂಪಾಯಿ ಕೊಟ್ಟು ಬೆಡ್ ಆರ್ಡರ್ ಮಾಡಿದೆ, ಈ ಬೆಡ್ನೊಳಗೆ ನಿದ್ದೆ ಹತ್ತಲಿಲ್ಲ, ಫಾರಿನ್ ಬೆಡ್ ತರಿಸಿ ಮಕ್ಕೊಂಡ್ರೆ ನಿದ್ದಿನ ಹತ್ತಲಿಲ್ಲ. ಅಲ್ಲರಿ, ಆ ನಿದ್ದೆ ಅನ್ನೋದು ನಿಮ್ಮ ಮನೋಭಾವ, ನಿಮ್ಮ ಮನಸ್ಥಿತಿಯನ್ನು ಆಧರಿಸ್ಕೊಂಡು ಬರ್ತಕ್ಕಂಥದ್ದು. ಅದು ಯಾವುದೇ ಹಾಸಿಗೆ ಅಥವಾ ದಿಂಬು ಅಥವಾ ಮೆತ್ತನ ಇದರಿಂದ ಬರ್ತಕ್ಕಂಥದ್ದಲ್ಲದ. ನಿದ್ದೆ ಅನ್ನೋದು ನಿಮ್ಮ ಮನೋ ಇದು ಅದು ಸಂಕಲ್ಪದಿಂದ ಬರ್ತಕ್ಕಂಥದ್ದು. ಮನಸ್ಸಿನಾಗ ಯಾವುದೇ ಚಿಂತೆಗಳನ್ನು ಇಟ್ಟುಕೊಳ್ಳಾರ್ದ ಮಕ್ಕೊಂಡ್ರೆ ಅಂದ್ರೆ ನಿದ್ದೆ ಹತ್ತತಿ. ಅದನ್ನ ನೀವು ಚಿಂತೆಯನ್ನು ಮಾಡ್ಕೊಂಡ್ರೆ ಎಲ್ಲೇ ಮಕ್ಕೊಂಡ್ರು ಕೂಡ ನಿದ್ದೆ ಹತ್ತುದಿಲ್ಲ. ಅಂತದನ್ನ ನಾವು ಏನ್ ಮಾಡಾಕತ್ತೇವ ಅಂತಂದ್ರೆ ವಿಷಯದಿಂದ ಸುಖ ಕಾಣ್ಬೇಕು ಅಂತ, ವಿಷಯದೊಳಗೆ ಸುಖ ಆಯ್ತಂತ ಅವನ ಬೆನ್ನ ಹತ್ತೇವ್. ಅದಕ್ಕೆ ನಮಗ ಅವರು ಎಚ್ಚರಿಸ್ತಾರ, ಏನು ನೀನು ಈ ಮಲಮೂತ್ರದ ತಾನವೆನಿಸು ಅಂಗದೊಳಗೆ ನೆಲೆಸಿ ವಿಷಯ ಸುಖವನ್ನ ಪಡಿತೇನಂತ ಹಂಬಲಿಕೆ ಉಳ್ಳವನಾಗಿ ಎಲ್ಲ ನೋಡ್ಕೊಂಡೆ. ಒಂದೊಂದು ವಿಷಯಕ್ಕಾಗಿ ಒಂದೊಂದು ಜನ್ಮವನ್ನು ಕೊಟ್ಟು ಬಂದೀನಿ. ಅದು ನೆನಪೈತ್ಯ? ವಿಚಾರ ಮಾಡಿ ನೋಡ್ಕೊ.
ಈಗ ನೋಡ್ತಿ ದೀಪಕ್ಕೆ ಆಕರ್ಷಣೆ ಆಗಿ, ಬೆಳಕಿಗೆ ಆಕರ್ಷಣೆ ಆಗಿ, ರೂಪಕ್ಕೆ ಆಕರ್ಷಣೆ ಆಗಿ ಆ ಹುಳ ಬಂದು ಬಿದ್ದು ಹೋಯ್ತು. ನಾಲ್ಗಿ ರುಚಿಗಾಗಿ, ಮಳೆ ಹುಳುವಿನ ಆಸೆಗಾಗಿ ಮೀನ ಬಲಿ ಬಿತ್ತು. ಧ್ವನಿಗೆ ಬೆನ್ನತ್ತಿ ಮೃಗ ನಾಶ ಆಯ್ತು. ಹೌದಲ್? ಹೀಗೆ ಆನೆ ಸ್ಪರ್ಶಕ್ಕೆ ಬೆನ್ನ ಹತ್ತಿ ಅದು ತನ್ನ ಪ್ರಾಣವನ್ನು ಕಳ್ಕೊಂತ. ಈಗ ಒಂದೊಂದು ವಿಷಯಕ್ಕಾಗಿ ಒಂದೊಂದು ಜನ್ಮಗಳನ್ನ ಕಳೆದು ಬಂದಿಲ್ಲೇ. ಇಲ್ಲಿ ಮನುಷ್ಯ ಜನ್ಮಕ್ಕೆ ಬಂದು ಕೂಡ ಇಲ್ಲಿ 5 ಇಂದ್ರಿಯಗಳ ಪ್ರಬಲ ಅದಾವು, 5 ವಿಷಯ ವಸ್ತುಗಳು ಅಷ್ಟೇ ಪ್ರಬಲ ಅದಾವು. ಆ ವಿಷಯ ವಸ್ತುಗಳ ಮೇಲಿನ ಮೋಹ ಏನ್ ಮಾಡಾಕತ್ತೈತಿ ಅಂದ್ರೆ ನಿನ್ನನ್ನ ದುಃಖವನ್ನ ತಂದು ಕೊಡಾಕತ್ತೈತಿ. ಅದಕ್ಕೆ ಅದನ್ನ ವಿಷಯ ವಸ್ತುಗಳ ಸುಖವನ್ನ ಪಡಿತೇನೆ ಅನ್ನುವಂತ ಹಂಬಲಿಕೆಯನ್ನ ಬಿಡು. ನೀನು ನೋಡ್ಕೊ, ನೀನ ವಿಚಾರಿಸಿ ನೋಡ್ಕೊ. ಯಾವ ವಿಚಾರದಿಂದ ನೋಡಿದಾಗ ಇದು ತಿಳಿತೈತಿ. ಯಾವ ವಿಷಯ ವಸ್ತುಗಳ ಸುಖ ಕೊಟ್ಟಾವಂತ ವಿಚಾರ ಮಾಡಿ ನೋಡಿದ್ರೆ ನಾವು ನೋಡುದಿಲ್ಲ, ತಿರುಗಿ ನೋಡುದಿಲ್ಲ. ವಿವೇಕದಿಂದ ಅದನ್ನ ತಿರುಗಿ ನೋಡಿದಾಗ ಅದು ಹೊಳಿತೈತಿ. ಅದಕ್ಕೆ ಅವ್ರು ಹೇಳಿದ್ರು ವಿವೇಕದ ಸನ್ನೆವೆರೆಸಿ ನೋಡದೆ ಅಂತ. ವಿವೇಕ ಎಂಬ ಸನ್ನೆಯನ್ನು ಹಿಡಿದುಕೊಂಡು ನೋಡಿದಾಗ ಅದು ಹೊಳಿತೈತಿ. ಸಾಮಾನ್ಯವಾಗಿ ಹಿತಾಹಿತ ತಿಳುವಳಿಕೆ ಉಳ್ಳವರು ಅಷ್ಟ ಆಗ್ಯವ್ ನಾವು ಇವತ್ತಿನ. ನಿತ್ಯಾನಿತ್ಯ ವಿವೇಕವನ್ನ ಜಾಗೃತ ಮಾಡ್ಕೊಳ್ಳಿಕ್ಕೆ ಬರ್ತಿದ್ರು ಕೂಡ ಅದಕ್ಕಾಗಿ ವೇಳೆಯನ್ನಿಟ್ಟಿಲ್ಲ. ಅದನ್ನು ಕೂಡ ನಾವು ಇವತ್ತು ಕಳ್ಕೊಂಡೆವು. ಇದನ್ನ ನಾನು ಮೇಲಿಂದ ಮೇಲೆ ಹೇಳ್ತೀನಿ, ನಾವು ಎಲ್ಲರೂ ಚಟಾಧೀನಾಗಿಬಿಟ್ಟೆವು. ಹೌದಲ್ಲ? ಯಾಕೆ? ವಿಷಯದಿಂದನ ಸುಖ ಐತಿ. ಆ ಹಿತ ತಿಳ್ಕೊಂಡಿಲ್ಲ ನಾವು. ಹಿತ ಯಾವ್ದೈತಿ, ಅಹಿತ ಯಾವ್ದೈತಿ ಅಂತ ತಿಳ್ಕೊಂಡಿಲ್ಲ. ಆ ಹಿತ ತಿಳ್ಕೊಂಡವ ನಿತ್ಯ ವಿವೇಕವನ್ನು ಜಾಗೃತ ಮಾಡ್ಕೊಂತಾನ. ನಮ್ಮ ಸಾಮಾನ್ಯ ವಿವೇಕನ ಇಲ್ಲ. ಹೌದಲ್ರಿ? ಯಾವ ಜೀವಿಗಳಿಗೂ ಕೂಡ ಈ ಹಿತಾಹಿತ ತಿಳುವಳಿಕೆ ಸಾಮಾನ್ಯವಾಗಿ ಎಲ್ಲಾ 84 ಲಕ್ಷ ಜೀವರಾಶಿಗಳಿಗೂ ಐತಿ. ಆದ್ರೆ ಯಾವ ಉಲ್ಲಂಘನೆ ಮಾಡಿಲ್ಲ. ಆದ್ರೆ ಮನುಷ್ಯ ಮಾತ್ರ ಈ ಹಿತಾಹಿತ ತಿಳುವಳಿಕೆಯಿಂದ ಈ ಎಲ್ಲಾ ವಿಷಯ ವಸ್ತುಗಳಿಂದ ಸುಖ ಪಡಿತೀನಂತ ಬೆನ್ನತ್ತೇನೆ. ವಿಚಾರ ಮಾಡಿ ನೋಡಿದ್ರೆ ಮನುಷ್ಯನ ಜೀವನ ಕ್ರಮ ಒಂದ ಬದಲಾವಣೆ ಆಗೈತಿ. ಇತರ ಯಾವುದೇ ಜೀವರಾಶಿಗಳ ಜೀವನ ಕ್ರಮ ಬದಲಾವಣೆ ಮಾಡಿಕೊಂಡಿಲ್ಲ. ಮನುಷ್ಯ ಮಾತ್ರ ಕೃತ್ರಿಮನಾಗಿ ವಿಷಯ ವಸ್ತುಗಳನ್ನ ಆಧೀನನಾಗಿ ವಿಷಯ ವಸ್ತುಗಳ ಸುಖ ಪಡಿಬೇಕಂತ ತಿಳ್ಕೊಂಡ ಇವನ ಜೀವನ ಶೈಲಿ, ಇವನ ಜೀವನ ಕ್ರಮವನ್ನ ಬದಲಾವಣೆ ಮಾಡಿಕೊಂಡು ಸುಖಿ ಆಗಿರ್ಬೇಕು ಅಂತ ಹೊಂಟೆವು. ಆದ್ರೆ ಸುಖ ಅನ್ನೋದು ಅದರಿಂದ ಇಲ್ಲ. ಸುಖ ತ್ಯಾಗದಿಂದ ಬರ್ತೈತಿ ಅಂತ. ಅದಕ್ಕೆ ತ್ಯಾಗೇನ ಏಕೇನ ಅಮೃತತ್ವ ಮಾನಸು ಅಂತ. ತ್ಯಾಗದಿಂದ ಜನ ಸೌಖ್ಯ ನಿಂತಿರ್ಬೋದು ಅಂತ. ಅಂತ ತ್ಯಾಗ ಮನೋಭಾವ ಉಳ್ಳವರಾಗಬೇಕಾಗೈತಿ. ಸಾಕನಿಸ್ಬೇಕಾಗೈತಿ. ವಿಷಯದಿಂದ ಸುಖ ಇಲ್ಲ ಅಂತ ಖಾತ್ರಿ ಮಾಡ್ಕೋಬೇಕಾಗೈತಿ. ಅದ್ರೊಳಗಿನ ದೋಷಗಳನ್ನ ಅರಿಬೇಕಾಗೈತಿ. ಇವೆಲ್ಲ ವಿಷಯ ವಸ್ತುಗಳದಾವಲ್ರಿ, ಮತ್ತೆ ಇಂದ್ರಿಯಗಳದಾವ. ಮತ್ತೆ ಯಾರ ಸಲುವಾಗಿಟ್ಟಾನೆ ಅವನ ಅಂತಂದ್ರೆ ಅವನು ಭೋಗಕ್ಕಾಗಿ ಇಟ್ಟಿಲ್ಲ, ದೋಷ ದರ್ಶನಕ್ಕಾಗಿ ಇಟ್ಟಿದ್ದವು. ದೋಷ ಕಾಣದ್ರೊಳಗೆ ನೋಡ್ಕೋ. ಶಬ್ದದೊಳಗೆ ದೋಷ ನೋಡು, ರೂಪದೊಳಗೆ ದೋಷ ನೋಡು, ಸ್ಪರ್ಶದೊಳಗೆ ದೋಷ ನೋಡು. ಇವನ ದೋಷ ನೋಡಿ ಅದರ ಒಳಗಿರ ದೋಷಗಳನ್ನ ಕಂಡುಕೊಂಡು ಅದರಿಂದ ವಿಮುಖತೆಯನ್ನು ತಾಳುವಂತ. ಎಲ್ಲಿ ಓಡಿ ಹೋಗ್ಬೇಕಾಗಿಲ್ಲ. ವೈರಾಗ್ಯ ಅಂದ್ರೆ ಎಲ್ಲಿ ಹೋಗ್ಬೇಕಾಗಿಲ್ಲ, ಅಲ್ಲೇ ಇದ್ದುಕೊಂಡ ಅದ್ರ ಮ್ಯಾಲಿನ ಆಸಕ್ತಿಯನ್ನು ಕಳ್ಕೋಬೇಕಾಗೈತಿ. ನಿರಾಸಕ್ತನಾಗ್ಬೇಕಾಗೈತಿ. ಅಂದಾಗ ಸುಖಿ ಆಗ್ಲಿಕ್ಕೆ ಸಾಧ್ಯ ಐತಿ ಅಂತ ಹೇಳ್ಕೊಂಡ ಮೊದ್ಲೇಕೆ ಈ ದೇಹ ಭಾವನೆಯನ್ನ ಬಿಡಿಸಕ್ ಪ್ರಯತ್ನ ಮಾಡ್ತಾರ ಅವ್ರು ನಿಜಗುಂಡು. ಯಾಕ ದೇಹ ಭಾವ ಅನ್ನೋದ ಮನುಷ್ಯನಿಗೆ ಗಟ್ಟಿ ಬಾಳ ಆಗೈತಿ. ಇದ ಹೋಗ್ಬಿಟ್ಟಂದ್ರೆ ಉಳ್ಕಿದ್ದೆಲ್ಲ ತಾನಾಗೆ ಹೊಕ್ಕವು ಅಂತ ಹೇಳ್ಕೊಂಡು ಈ ತನುಭಾವವನ್ನು ಕಳಿಲಿಕ್ಕೆ ಇದು ಹೆಂಗೈತಿ ಅನ್ನೋದನ್ನ ಅವ್ರು ಹೇಳಿದ್ರು. ಮಲಮೂತ್ರದ ತಾನ ಇದು ಅಂತ ಅಂಗದೊಳಗೆ ನೆಲೆಸಿ ವಿಷಯ ಸುಖವನ್ನು ಪಡಿತೇನೆ ಅನ್ನುವಂತ ಹಂಬಲಿಕೆಯನ್ನು ಬಿಡುವ ಮನುಷ್ಯ ಇದು ಜಡ, ಮಿತಿ, ಪರಿಣತೆ, ಕ್ಷಯ, ನಾಶ ಆಗ್ತಕ್ಕಂಥದ್ದು, ಬದಲಾವಣೆ ಆಗ್ತಕ್ಕಂಥದ್ದು ಶಾಶ್ವತವಾಗಿಲ್ಲ. ಹಾಗೆ ಇನ್ನೊಂದು ಕೊಡವನ್ನ ನೀನು ಬೇರೆ ಏನು ಕೊಡವನ್ನ ಇನ್ನೊಂದು ಶರೀರವನ್ನ ಹೆಂಗೆ ಅರಿತಿಯಲ್ಲ ಹಂಗೆ ಇದು ಐತಿ. ಆ ಶರೀರದ ಆಗುಗಳನ್ನ ಹೆಂಗೆ ನಿನ್ನ ನೋಡ್ತಿಯಲ್ಲ ಹಂಗೆ ಇದು ನಿನಗೆ ದೃಶ್ಯವಾಗಿ ಕಾಣ್ತತಿದು. ನೋಡ್ತಿರಿಲ್ಲ, ಕನ್ನಡಿ ಮುಂದೆ ನಿಂತು ನಾವೆಲ್ಲ ನೋಡ್ಕೊಂತೇವೆ, ಇದನ್ನ ತಿರ್ತೇವು, ತಿಳ್ಕೊಂತೇವು, ದೃಶ್ಯವಾಗಿ ನೋಡ್ತೇವೆ ಇದನ್ನು. ಆದ್ರೂ ಕೂಡ ಇದರ ಬದಲಾವಣೆಗಳು, ಇದರ ಲಕ್ಷಣಗಳು ನಮ್ಮನ್ನು ನೋಡಿ ಇದು ನಾನಲ್ಲಪ್ಪ, ಇದನ್ನ ನಾ ಅರಿತೀನಿ, ಇದನ್ನೆಲ್ಲ ತಿದ್ದುಕೊಂಡು ನಾನು ಬೇರೆನಾದೇನಲ್ಲ ಅನ್ನುವಂಥದ್ದು ಹೊಳೆಯವಲ್ಲ ನಮಗೆ.
ಮಹಾತ್ಮರು ಹೇಳ್ತಾರೆ, ಇದಕ್ಕೆ ಸಾಕ್ಷಿಯಾಗಿ ನೀನು ಅದೇವೋ ಹೇಗೆ ಅಲ್ಲಿ ಪ್ರತಿಬಿಂಬವನ್ನು ನೋಡಿ ಇದನ್ನ ನೀನು ಇದರ ವೇಷಭೂಷಣಗಳನ್ನ ಇದನ್ನ ಅಲಂಕಾರವನ್ನು ಹೆಂಗ ಮಾಡ್ಕೊಂತೀಯಲ್ಲ, ನೀನು ಬೇರೆ ನದಿ ಅದು ಹೆಂಗ ಕನ್ನಡಿ ಒಳಗಿನ ಪ್ರತಿಬಿಂಬ ನಿನಗೆ ಹೆಂಗ ಬೇರೆ ಆಗಿ ಇದನ್ನ ತೋರಿಸ್ತೋ ಹಂಗೆ ನಿನ್ನ ಅಂತಃಕರಣ ಶುದ್ಧದಿಂದ ನೋಡಿದ ಇದು ನಿನಗೆ ಅನ್ಯನ ಐತಿ. ಇದನ್ನು ವಿಚಾರ ಮಾಡ್ಬೇಕಾಯ್ತಿ. ನಮ್ಮ ಅಂತಃಕರಣ ದೋಷಗಳಿಂದ ನಾವು ಏನಂತ ಕಾಣವಲ್ದು ಅಂದ್ರೆ ನಾವು ಚೈತನ್ಯ ಪರಬ್ರಹ್ಮ ವಸ್ತುನೇ ಅಂತ ತಿಳ್ಕೊಳಕ್ಕಾಗಲ್ಲ. ಅದಕ್ಕೆ ಅಂತಃಕರಣ ದೋಷಗಳನ್ನ ಮೊದಲೇ ಕಳ್ಕೋಬೇಕಾಯ್ತು. ಎಲ್ಲಿವರೆಗೂ ಅಂತಃಕರಣ ದೋಷಗಳು ಇರ್ತಾವೋ ಅಲ್ಲಿವರೆಗೂ ಇದನ್ನ ನಾನು ಅಲ್ಲ ಅಂತ ತಿಳ್ಕೊಳ್ಳಿಕ್ಕೇನ ಆಗುದಿಲ್ಲ. ಅದಕ್ಕೆ ಅವರು ಮೊದಲೇಕೆ ಈ ಜೀವ ಭಾವವನ್ನು ಕಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಕೊಡನಂತೆ ಬೇರೆ ಆಗಿ ಇದು ನಾಶ ಆಗ್ತಕ್ಕಂಥದ್ದಪ್ಪ, ಇದನ್ನು ಬಿಡು ನೀನು. ಎದಕ್ಕೆ ನೀನು ಇದೊಂದು ಶರೀರವನ್ನು ಎದಕ್ಕಾಗಿ ನೋಡಬಿಡು, ಆ ಗುರು ಶಂಭುಲಿಂಗನನ್ನ ಹೊಲಸುಗೊಳ್ಳಲಿಕ್ಕೆ ಅದನ್ನು ಹೊಂದಲಿಕ್ಕೆ ಇದನ್ನ ಮೀಸಲಿಡಬೇಕಾಗೈತಿ. ಹೌದಲ್ರಿ? ಎದೆದಕ್ಕೋ ಕಳೆಯಾಕತ್ತೇವ್ ನಾವು ವೇಳೆಯನ್ನು. ಹೌದಲ್ರಿ? ತಪವಾಂತು ಘನ ಶಂಭು ಲಿಂಗವಾಗಿರೊಲ್ಲೆ ಮನುಜ, ಪಡೆವೇ ನೀನೆಂದಿಗೆ ಪರಮುಕ್ತಿಸಿತು. ದೇಹವಿದನು ಅನ್ಯ ದೇಹದ ಅಂದದ ಕಾಣದ ಅರಿಯದ ಮೋಹಿತನಿಗೆ ಕೋಟಿ ಜನ್ಮದಳು ಉಗ್ರ ತಾಪಸನಾಗಿರಲು ನಿಜಾನಂದ ಹೋದೆ. ಇನ್ನೊಂದು ದೇಹದ ಗತೆ ಇದು ದೇಹ ಐತಿಪ್ಪ ಅಂತ ತಿಳ್ಕೊಂಡು ಇನ್ನೊಂದು ದೇಹಕ್ಕೆ ಏನಾರ ನಾನು ಅದಕ್ಕೆ ಚುಚ್ಚಿ ಮಾತಾಡುದು ಹಿಂಸೆಯನ್ನು ಕೊಟ್ರೆ ಅದಕ್ಕೆ ಹೆಂಗೆ ನೋವು ಆಕೈತು, ಹಾಗೆ ನನಗೆ ಇನ್ನೊಬ್ರು ಮಾತಾಡೋದ್ರಿಂದ ನನಗೆ ನೋವು ಆಕೈತಿ ಅಂತ ತಿಳ್ಕೊಂಡು ಯಾರಿಗೂ ನೋವನ್ನ ಯಾರಿಗೂ ಹಿಂಸೆಯನ್ನು ಕೊಡದೆ ಶುದ್ಧ ಅಂತಃಕರಣದಿಂದ ನಾವು ನಮ್ಮ ನಿಜವನ್ನ ಅರ್ಥಾಗ ಆ ಶಾಶ್ವತವಾದಂತಹ ಸುಖವನ್ನು ಹೊಂದಲಿಕ್ಕೆ ಸಾಧ್ಯ ಐತಿ ಅಂತ. ಅದಕ್ಕೆ ಅವರು ನಿಜಗೊಂಡ್ರ ಮೊದಲಕ್ಕೆ ಇದನ್ನ ತನುಭಾವವನ್ನು ಕಳೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ತನುಭಾವ ಬಹಳ ಗಟ್ಟಿಯಾಗೈತಿ. ತನುಭಾವದಿಂದ ಅಖಿಳ ದುಃಖಕ್ಕೆ ಕಾರಣ ಆಗೈತಿ ಅಂತ ಮೈತ್ರಿಗೆ ಯಜ್ಞವಲ್ಕರು ಅದನ್ನ ಹೇಳಿದ್ರು. ತನುಭಾವವೇ ಅಖಿಳ ದುಃಖಕ್ಕೆ ಕಾರಣ ಆಗಿದ್ದು ನೋಡು ಮೈತ್ರ. ಅದಕ್ಕೆ ತನುಭಾವಳಿಯೇ ದುಃಖದ ಕೇಡು. ಹೌದಲ್ರಿ? ಶರೀರ ಭಾವ ಬಿಟ್ಟಾಗ ಆರಾಮದೇವಿಲ್ರಿ, ನಾವು ಎಲ್ಲರೂ ಆರಾಮದೇವು. ಶರೀರ ಭಾವನ ಬಿಟ್ಟಾಗ ಯಾರು ಆರಾಮಿಲ್ಲ ಅಂತ ಹೇಳ್ತೀವಿ ನಾವು. ನಿದ್ದೆ ಒಳಗೆ ಎಲ್ಲರೂ ಆರಾಮ ಇದ್ದೀವಿ. ಶರೀರ ಭಾವ ಇತ್ತನೋ ಅಲ್ಲೇ ಯಾವ ಲಿಂಗ ಭೇದ ಇಲ್ಲ, ರೂಪ ಭೇದ ಇಲ್ಲ, ಹೌದಲ್ರಿ? ನಾಮ ಭೇದ ಇಲ್ಲ, ಯಾವುದು ಭೇದ ಇಲ್ಲ, ಆರಾಮ ಇದ್ದೀವಲ್ಲ. ಅಲ್ಲಿ ಎಚ್ಚರಿಕೆ ಬಂದ ಕೂಡಲೇ ಚಾಲು ಆಯ್ತು. ಹೌದಲ್ರಿ? ಲಿಂಗ ಭೇದ, ಮತಭೇದ, ನಾಮ ಭೇದಗಳು, ರೂಪ ಭೇದಗಳು ಇವೆಲ್ಲವನ್ನು ಒಳಗೆ ತುಂಬಿಕೊಂಡಿವು. ದುಃಖ ಚಾಲು ಆಯ್ತು. ಒಳಗೆ ಹೋದಾಗ ಆರಾಮ ಇದ್ದೀವು, ಹೊರಗೆ ಬಂದ ಕೂಡಲೇ ಚಾಲು ಆಯ್ತು. ಅದಕ್ಕೆ ಅವ್ರು ಹೇಳ್ತಾರ, ನೀನು ಹೊರಗೆ ಸುಖವನ್ನು ಆರಿಸಿ ಹೋದ್ರೆ ಎಂದೂ ನೀ ಸುಖಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಳಗ್ ಬಾ, ಮೆಲ್ಲ ಮೆಲ್ಲನೆ ಒಳ ಸರಿತ ಒಳ್ಳೆ ಬಟ್ಟೆಯನ್ನು ಆರೈತ ಅಂತ ಒಳ್ಳೆ ವಿಚಾರ ಮಾಡ್ತಾ ನೀನು ಒಳಗ್ ಬಾ ಅಂದಾಗ ನೀನು ಸುಖಿ ಆಗ್ಲಿಕ್ಕೆ ಸಾಧ್ಯ ಐತಿ. ಅದನ್ನ ಬಿಟ್ಟು ನೀನು ಸುಮ್ಮನೆ ಈ ಮೋಹಕ್ಕೆ ಒಳಗಾಗಿ ದೇಹ ಇಂದಿದ್ದು ನಾಳೆ ಇಲ್ಲಂಗ ಆಕೈತಿ. ಯಾರ್ಯಾರ ಪ್ರಾರಬ್ಧ ಎಷ್ಟೆಷ್ಟು ಐತೋ ಗೊತ್ತಿಲ್ಲ. ಅದನ್ನ ಬ್ರಹ್ಮ ಲಿಪಿ ಬರ್ಕೊಂಡ್ ಬಂದ್ಬಿಟ್ಟೈತಿ. ಆ ಅವಧಿ ಬರೋದ್ರೊಳಗಾಗಿ, ಕಾಲ ಮಿಂಚೋದ್ರೊಳಗಾಗಿ ನನ್ನ ಕರ್ತವ್ಯವನ್ನು ನಾವು ಮಾಡ್ಕೋಬೇಕಾಗಿತ್ತು. ಯಾಕೆ ಇದನ್ನ ಮತ್ತೆ ಬರ್ತೈತೋ ಇಲ್ಲೋ ಗ್ಯಾರಂಟಿ ಇಲ್ಲ. ಯಾರು ಲಾಯ್ಕಿ ಪತ್ರ ಬರೆದು ಕೊಟ್ಟಿಲ್ಲ, ನಮಗೆ ಗ್ಯಾರಂಟಿ ಬರೆದು ಕೊಟ್ಟಿಲ್ಲ, ಎಲ್ಲಿಯೂ ಸ್ಟಾಂಪ್ ನೊಂದು ಮಾಡಿ ಕೊಟ್ಟಿಲ್ಲ. ನೀ ಮತ್ತೆ ಮನುಷ್ಯನಾಗಿ ಹುಟ್ಟಿ ಮತ್ತೆ ಇಂತಲ್ಲೇ ಹುಟ್ಟಿ ಅಂತ ಯಾರು ಹೇಳಿಲ್ಲ. ಯಾಕಂದ್ರೆ ನಮ್ಮ ಕರ್ಮಗಳು ಎಂತಾವ್ ಇರ್ತಾವ ಅಂತಂತ ಜನ್ಮಗಳು ಬರ್ತಾವು ಅಂತ. ತನುಭಾವ ಹೋಗ್ಬೇಕಾರ, ಶರೀರ ಬಿಡಬೇಕಾರ ಅನೇಕ ವೇದನೆಗಳು, ಅನೇಕ ನೋವುಗಳು ಇರ್ತಾವ. ಅವಾಗ ಈ ಬ್ರಹ್ಮಚಿಂತನೆ, ಬ್ರಹ್ಮದ ಕುರಿತಾದಂತ ವಿಚಾರ ಸ್ಮರಣ ಬರೋದಂದ್ರೆ ಬಹಳ ಕಠಿಣ. ಹೌದಲ್ಲ? ಅವಾಗ ಬರಬೇಕಲ್ಲಿದ ಸ್ಮರಣೆ. ಶರೀರ ಬಿಡುವಾಗ ತನು ಯೋಗದಳು ಏನನ್ನು ನೆನೀತಿ ಅಂತವ ಜನ್ಮವನ್ನು ಪಡೆಯುತ್ತಿ ಅಂತ ಶ್ರುತಿ ಹೇಳ್ತೈತಿ. ಆಗ ತನು ಅಳಿವತ್ನಾಗ, ಕಾಯ ಹೋಗುವತ್ನಾಗ, ಪ್ರಾಣವಾಯು ಹೋಗುವತ್ನಾಗ ಈ ಸ್ಮರಣೆ ಬರಬೇಕಲ್ಲ. ಅಂತಿರ್ತಾರ ನೋಡ್ರಿ, ಮಾತಾಡ್ಸಕ್ ಹೋಗಿರ್ತೀರಿ, ಏನೋ ಇನ್ನೊಂದ್ ತಾಸಿಗೋ ಇನ್ನೊಂದ್ 2 ತಾಸಿಗೋ ಶರೀರ ಹೋಗಿರ್ತೈತಿ. ಅವಾಗ ಹೋಗಿ ಮಾತಾಡ್ಸಕ್ ಹೋಗಿರ್ತೀರಿ.
ಯಾಕೆ ಅದನ್ನೆಲ್ಲ ವಿಚಾರ ಮಾಡ್ತೀಪ, ಬಿಡು. ಶಿವ ಶಿವನರನ್ನು, ರಾಮ್ ರಾಮನರನ್ನು, ಕೃಷ್ಣ ಕೃಷ್ಣರನ್ನು, ಮಣಿದೇವ್ರನ್ನಾರ ನೆನಪು ಅದಕ್ಕೆಲ್ಲಿ ನೆನಪರ್ಬೇಕು. ಯಾಕಂದ್ರೆ ಪ್ರತಿಯೊಂದು ನರ ನರಗಳಲ್ಲಿಯೂ ವೇದನೆ, ಆ ವೇದನೆಯನ್ನ ತಾಳ್ಕೊಳ್ಳಿಕ್ಕೆ ಆಗದಿಲ್ಲಕ್ಕೆ ಅವನು ಏನೇನೋ ವಿಚಾರಗಳನ್ನ ಮಾಡ್ತಿರ್ತಾನ. ಈ ವಿಚಾರ ಬರುದಿಲ್ಲ, ಯಾಕಂದ್ರೆ ಈ ರೂಢಿನ ಇಲ್ಲಲ್ಲ. ಅವನು ಅಂದಿದ್ರೆ ಆ ನಾಮಸ್ಮರಣೆನಾರ ಅಂದಿದ್ರೆ ಅಲ್ಲಿ ಅದನ್ನ ನೆನಪು ಮಾಡ್ಕೊಂಡಾಕ್ ಬರ್ತಿತ್ತು. ನಿನ್ನ ನಿಜವನ್ನ ನೀ ತಿಳ್ಕೊಳ್ಳಕ್ ಆಗ್ಲಿಲ್ಲ ಅಂದ್ರು ಕನಿಷ್ಠ ಪಕ್ಷ ನಾಮಸ್ಮರಣೆನಾದ್ರೂ ಮಾಡುವ. ಹೌದಲ್ಲ, ನಾಮಸ್ಮರಣೆ ಬಲದಿಂದ ನೀನು ಅಂತರ್ಮುಖಿ ಆಗ್ಲಿಕ್ಕೆ ಸಾಧ್ಯ ಐತಿ ಅಂತ, ನಿನ್ನೊಳಗೆ ನೀವು ಉಳಿಲಿಕ್ಕೆ ಸಾಧ್ಯ ಐತಿ, ಅನ್ಯಥಾ ಭಾವ ಬರ್ಲಾರ್ದಂಗೆ ನೋಡ್ಕೊಳಕ್ ಸಾಧ್ಯ ಐತಿ ಅಂತ ಹೇಳ್ಕೊಂಡು ಅವ್ರ ನಾಮಸ್ಮರಣೆಯನ್ನ ಮೊದಲೇ ಹಂತದೊಳಗೆ ಹೇಳು ನೀನು ಅಂತ. ಅದನ್ನ ನಾರದ ಮುನಿಗಳು ಇವ್ರಿಗೆ ಹೇಳಿದ್ದು, ವಾಲ್ಮೀಕಿ ಮಹರ್ಷಿ, ನಿನಗೆ ಉಳ್ಕಿದ್ದ ಚಿಂತನೆಯನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ನಾಮಸ್ಮರಣೆಯನ್ನು ಒಂದು ಮಾಡ್ಕೊಂತ ಕುಂದಪ್ಪ. ನೀನ್ ಯಾಕೋ ನಿನ್ನ ಹಂಗೆ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ. ಆ ನಾಮಸ್ಮರಣೆಯನ್ನ ಮಾಡೋದು ಬಹಳ ಮುಖ್ಯ ಐತಿ. ಏಕಾಕಾರ ವೃತ್ತಿ ಬರಬೇಕಾಗ ಅದು ಏಕಾಕಾರ ವೃತ್ತಿಯನ್ನು ತಂದು ಕೊಡ್ತೈತಿ. ಅಂತ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಹೋದ್ರೆ ತನುಭಾವವನ್ನು ಕಳ್ಕೊಳ್ಳಿಕ್ಕೆ ಬರ್ತೈತಿ. ಹೌದಲ್ರಿ, ಇದರಿಂದ ಸುಖಿ ಆಗ್ಲಿತ್ತೇವೆ ಅಂತ ಹೊಂಟ್ರೆ ಇದು ಸುಖ ಕೊಡ್ಲಾರ್ದು. ಯಾಕಂದ್ರೆ ಬೇನೆ ಸಾಕಷ್ಟು ಬೇನೆ ಐತಿ ಇದ್ರೊಳಗೆ. ಹೌದಲ್ರಿ, ವೇದನೆಗಳ ಸಾಕಷ್ಟು ಅದಾವು, ರೋಗ ರುಜಿನಗಳ ತಾನಿದು. ಹೌದಲ್ರಿ, ಎಂತೆಂತ ರೋಗಗಳದಾವು ಹೇಳಲಿಕ್ಕೆ ಬರುದಿಲ್ಲ. ಎಲ್ಲಾ ರೋಗಗಳನ್ನ ಕಳ್ಕೋಬಹುದು. ಆ ಜನ್ಮಶ ಬಂದಂತ ಹಸಿವತೃಷಗಳ ರೋಗವನ್ನ ಕಳ್ಕೊಳ್ಳಿಕ್ಕೆ ಯಾರಿಗೂ ಆಗುದಿಲ್ಲ. ಹೌದಲ್ರಿ, ಆ ಹಸಿವತೃಷಗಳ ರೋಗವನ್ನ ಯಾವ್ದಾರು ಡಾಕ್ಟರ್ ಕಡಿತಾರದು ಅಂತಂದ್ರೆ ಅದಕ್ಕೆ ಯಾವ ಔಷಧನೂ ಇಲ್ಲ. ನನಗೆ ಹಸಿವು ಭಾಳ ಆಗಕತ್ತೈತ್ರಿ, ಅದನ್ನ ನಿಲ್ಲಿಸ್ರಿ, ಅಥವಾ ಹಸಿವು ಆಗಲ್ಲ ಅದಕ್ಕೆ ಏನಾರ ಇದನ್ನ ಕೊಡ್ರಿ ಅಂತಂದ್ರೆ ಹಸಿವು ಆಗ್ಲಾರ್ದಂಗ್ ಮಾಡ್ರಿ ಅಂತಂದ್ರೆ ಮಾಡ್ಲಿಕ್ಕೆ ಬರೋದಿಲ್ಪ. ಅದು ಇರುದ, ಅದು ಜನ್ಮಶೇ ಅದು ಬಂದೈತೆ, ಅದು ಆ ರೋಗ ಬಂದೈತಿ. ಹಸಿವತೃಷಗಳನ್ನ ಕಳ್ಕೊಳ್ಳಿಕ್ಕೆ ಬರುದಿಲ್ಲ ಅವನ್ನ, ಅವು ಇರುದ. ಆದ್ರೆ ಅವನಿಗೆ ಎಷ್ಟು ಹೆಂಗೆ ಹಿತವಾಗಿ ಮಿತವಾಗಿ ಋತುಗಳಿಗೆ ಅನುಸಾರವಾಗಿ ಈ ವಿಷಯ ಭೋಗದೊಳ ತೊಡಗಿ ವಿಷಯದೊಳ ಸುಖ ಇಲ್ಲ ಅಂತ ತಿಳ್ಕೊಂಡು ಈ ಶರೀರವನ್ನು ಎದಕ್ಕಾಗಿ ಮೀಸಲಿಡು ಅಂತಂದ್ರೆ ಆ ಸದ್ಗುರುಗಳಿಗೆ ಹೇಳಿದಂತ ಚಿಂತನೆ ಒಳಗೆ ತೊಡಗಿಸ್ ಅಂದಾಗ ಆ ಗುರು ನಿನ್ನನ್ನ ಎಲ್ಲಿಗೆ ಮುಟ್ಟಿಸ್ತಾನ ಅಂತಂದ್ರ ನಿನ್ನ ನಿಜವಾದಂತ ಧಾಮವಾದಂತ ಪರಬ್ರಹ್ಮ ಸ್ವರೂಪದೊಳಗೆ ನೆಲೆಯಾಗಿ ನಿಲ್ಲುವಂತ ಒಂದು ಇದನ್ನ ಗುರುತನ್ನು ತೋರಿಸ್ಕೊಡ್ತಾನೆ. ಅದನ್ನ ಬಿಟ್ಟು ನಾವು ಎದೆದಕ್ಕೋ ಕಾಲವನ್ನು ಕಳೆದ್ರೆ ಮತ್ತದು ಬರ್ಲಾರ್ದು, ಕಾಲ ಹೋದ್ಮೇಲೆ ಮತ್ತೆ ಬರಲಾರ್ದು, ಮಿಂಚು ಹೋದ್ಮೇಲೆ ಮತ್ತೆ ಬರ್ತೈತೆ ಅಂದ್ರೆ ಬರುದಿಲ್ಲ. ಅದಕ್ಕೆ ನಾವು ಎದಕ್ಕೆ ಇದನ್ನು ಉಪಯೋಗ ಮಾಡಕ್ ಹೋಗ್ಬೇಕಾಯ್ತಂದ್ರೆ ನಮ್ಮ ನಿಜವನ್ನ ಅರಿವು ಸಲುವಾಗಿ. ಯಾರ್ಯಾರಿಗೆ ಯಾವ್ಯಾವ ಉದ್ಯೋಗ ಐತಿ ಕರ್ಮಕ್ಕನುಸಾರವಾಗಿ ಆ ಉದ್ಯೋಗ ಮಾಡ್ತಾ ಮಾಡ್ತಾ ನಾವು ಏನ್ ನಿಷ್ಠೆಯಿಂದ ಅದನ್ನು ಹೆಂಗ್ ಮಾಡೋ, ಕಾಯಕ ಯೋಗವನ್ನು ಹೆಂಗ್ ಮಾಡೋ ಅಂದ್ರೆ ನಿಷ್ಠೆಯಿಂದ ಮಾಡೋ. ಅಲ್ಲಿ ಕಾಯಕದೊಳಗೆ ನೀನು ಯಾವುದೇ ದೋಷಗಳನ್ನು ಇಟ್ಕೋಬೇಡ. ಆ ದೋಷಗಳನ್ನು ದೂರ ಮಾಡ್ಕೊಂಡು ನಿಷ್ಠೆಯಿಂದ ಆ ಕಾಯಕವನ್ನು ಮಾಡಿ ಆ ಗುರು ಶಂಭುಲಿಂಗನನ್ನು ಒಲಿಸ್ಕೊಂಡಾಕ ಪ್ರಯತ್ನ ಮಾಡುವಂತ. ಅವನು ನಿನಗೆ ಅನ್ಯವಾಗಿಲ್ಲ, ಎಲ್ಲೋ ಹೊರಗಿಲ್ಲ. ಅವ ಗುರು ಶಂಭುಲಿಂಗ ನೀನಾದದಿ ಅನ್ಯತಾ ಭಾವದಿಂದ ಶರೀರ ನಾನಂತ ತಿಳ್ಕೊಂಡು ಇದಕ್ಕಿಟ್ಟಂತ ನಾಮ ನಾನಂತ ತಿಳ್ಕೊಂಡು ಈ ನಾಮರೂಪ ಕ್ರಿಯೆಗಳನ್ನ ಅಳದ ಅಸ್ಥಿ ಬಾತಿ ಪ್ರಿಯ ವಸ್ತುನೇ ನಾನಂತ ತಿಳ್ಕೊಂಡಾಕ ಹೆಚ್ಚೆಚ್ಚು ನೀನು ಶ್ರವಣದೊಳಗೆ ಭಾಗಿಯಾದ ಮಾತ್ರ ಆ ಮುಕ್ತತೆ ಅನುಭವವನ್ನು ನಾವು ಮಾಡ್ಕೊಳ್ಳಿಕ್ ಸಾಧ್ಯ ಐತಿ. ಅದಕ್ಕೆ ಅವರು ಶರೀರ ಭಾವವನ್ನು ಕಳೀಲಿಕ್ಕೋಸ್ಕರ ಈ ಪದ್ಯವನ್ನು ಹೇಳಿದ್ರು. ಮನುಷ್ಯ ನೀನು ಎಂದ ಪಡಿತೀಯ ಪರಮುಕ್ತಿ ಸುಖವನ್ನು ಎಂದ ಹೊಂತಿ ನೀನು ವಿಚಾರ ಮಾಡಿ ನೋಡು. ಇದು ಸುಮ್ಮನೆ ಬಂದಿಲ್ಲ. ಇದು 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದೈತಿ. ಅದಕ್ಕೆ ಅವ್ರು ಹೇಳಿದ್ದು ಧರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲು ಪರಮಾಣುಗಳನ್ನಿತು ಅನಿತು ದೇಹಗಳನ್ನು ಒಂದೊಂದು ಜೀವ ಬಸರೊಳ ಕೊಟ್ಟು ಮತ್ತೆ ನೀನ್ ಅತ್ತ ತಿರುಗದಂತೆ ರಚಿಸದೆ ಮಾನವ ಮತ್ತತ್ತ ಹೋಗ್ಲಾರ್ದಂಗೆ ಹಿಂಗ್ ಮಾಡ್ಕೊಂಡಕ್ ಬರ್ತೈತಿ. ಸುಮ್ಮನ ಕಾಲ ಕಳೆದು ಸಾಯ್ದು ಉಚಿತವೇ. ನೆಮ್ಮಿ ನಿಜವನ್ನ ಮುಕ್ತಿ ಹೊಡೆಯದೆ ಮನುಷ್ಯ ನಿಜವನ್ನ ನಂಬ